DI ಅಂದರೆ ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂತ. ಯಾಕೆ ಡಾರ್ಕ್ ರೂಮ್ ಅಥವಾ ಡಿಮ್ ರೂಮ್ ಅಂತಂದರೆ ಏನಿದು ಟೋನ್ನ ಇಟ್ಟಿದ್ದಾರೆ ಯಾಕೆ ಅಂತಂದರೆ ಕಲರ್ ಗ್ರೇಡಿಂಗಲ್ಲಿ ಇಷ್ಟೇನಾ DPX ಫಾರ್ಮ್ಯಾಟು, DCP ಫಾರ್ಮ್ಯಾಟು, MP4 ಫಾರ್ಮ್ಯಾಟು. Investing in cinemas without cinema knowledge is injurious to you, your family, and the audience too. Annadata sukhi bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರೋ ಕ್ರಾಫ್ಟ್ ಕಲರ್ ಗ್ರೇಡಿಂಗ್. ಕಲರ್ ಗ್ರೇಡಿಂಗ್ನ DI ಅಂತ ಕೂಡ ಕರೀತಾರೆ. DI ಅಂದರೆ ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂತ. ಏನಿದು ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂದರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಡಿಜಿಟಲಿ ಮ್ಯಾನಿಪುಲೇಟಿಂಗ್ ಆ್ಯಂಡ್ ಕಲರ್ ಗ್ರೇಡಿಂಗ್ ದ ಎಂಟೈರ್ ಸಿನಿಮಾ. ಏನೆಲ್ಲ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ ಅಂತಂದರೆ ಇದರಲ್ಲಿ ಕಲರ್ ಕರೆಕ್ಷನ್ ಮಾಡ್ತಾರೆ, ಕಾಂಟ್ರಾಸ್ಟ್ ಸರಿ ಮಾಡ್ತಾರೆ, ಕಾಂಟ್ರಾಸ್ಟ್ ಆದಮೇಲೆ ಸ್ಯಾಚುರೇಷನ್ ಪಾಯಿಂಟ್ಸ್ ಸರಿ ಮಾಡ್ತಾರೆ, ಹ್ಯೂ ಸರಿ ಮಾಡ್ತಾರೆ, ಅದಾದಮೇಲೆ ಡೀಟೇಲಿಂಗ್ ಆಗಿರೋ ಕಲರ್ಸ್ನ ನೋಡ್ಬಿಟ್ಟು ಅದನ್ನ ಸರಿ ಮಾಡ್ತಾರೆ, ಅದಾದಮೇಲೆ ಬ್ಲ್ಯಾಕ್ ಲೆವೆಲ್ಸ್ ಸರಿ ಇದೆಯಾ ಅಂತ ನೋಡ್ತಾರೆ, ವೈಟ್ ಬ್ಯಾಲೆನ್ಸಿಂಗ್ ಸರಿ ಇದೆಯಾ ಅಂತ ನೋಡ್ತಾರೆ. ಯೂಶಲಿ ಇದು ಒಂದು ಡಾರ್ಕ್ ರೂಮ್ ಅಥವಾ ಡಿಮ್ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಯಾಕೆ ಡಾರ್ಕ್ ರೂಮ್ ಅಥವಾ ಡಿಮ್ ರೂಮು ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಸಿನಿಮಾನ ನೋಡೋದು ಥಿಯೇಟ್ರಲ್ಲಿ, ಸೊ ಅಲ್ಲೂ ಡಾರ್ಕ್ನೆಸ್ಸಲ್ಲೇ ನೀವು ಆ ಸಿನಿಮಾನ ನೋಡೋದು. ಅದಕ್ಕೆ ಕಲರ್ನ ಮ್ಯಾಚ್ ಮಾಡೋಕ್ಕೋಸ್ಕರ ದೇ ವಿಲ್ ವರ್ಕ್ ಇನ್ ಡಾರ್ಕ್ ರೂಮ್ಸ್. ಇದಕ್ಕೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅಂದರೆ ಈ ನಡುವೆ ಡಾವಿನ್ಸಿ ರಿಸಾಲ್ವ್ ಅನ್ನೋ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಇದನ್ನು ಮಾಡಬೇಕಾದ್ರೆ ಅಂದರೆ ಒಬ್ಬರು ಕಲರ್ ಗ್ರೇಡ್ ಮಾಡೋಂಥ ಆರ್ಟಿಸ್ಟು, ಜೊತೆಗೆ ಸಿನಿಮಾಟೋಗ್ರಾಫರು ಮತ್ತು ಡೈರೆಕ್ಟ್ರು. ಯಾಕೆಂದರೆ ಸಿನಿಮಾಟೋಗ್ರಾಫರ್ ಮತ್ತು ಡೈರೆಕ್ಟ್ರು ಈ ಥರ ಕಲರ್ ಟೋನಲ್ಲಿ ಆ ಸಿನಿಮಾ ಬರಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿ ಡಿಸ್ಕಸ್ ಮಾಡಿರ್ತಾರೆ. ಬಟ್ ಅದನ್ನ ಗ್ರೇಡಿಂಗ್ ಆರ್ಟಿಸ್ಟ್ಗೂ ಹೇಳಬೇಕಲ್ಲ. ಗ್ರೇಡಿಂಗ್ ಆರ್ಟಿಸ್ಟ್ ಹೇಳಿ ಈ ಥರ ನಮಗೊಂದು ಫೀಲ್ ಬರಬೇಕು ಅಂದಾಗ ಗ್ರೇಡಿಂಗ್ ಆರ್ಟಿಸ್ಟ್ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅದನ್ನು ಆ ಟೋನಿಗೆ ತೊಗೊಂಬರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಅಥವಾ ಡ್ಯೂನ್ ಅನ್ನೋ ಸಿನಿಮಾನ ನಾವು ಹಾಲಿವುಡ್ ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಬ್ರೌನ್ ಆ್ಯಂಡ್ ಯೆಲ್ಲೋಯಿಶ್ ಟೋನ್ ಇಟ್ಟಿದ್ದಾರೆ ಫುಲ್ ಎಂಟೈರ್ ಸಿನಿಮಾಲಿ. ಅದಾದಮೇಲೆ KGFಗೆ ಬಂದರೆ ಬ್ಲ್ಯಾಕ್ ಆ್ಯಂಡ್ ಗ್ರೇ ಟೋನ್ನ ಇಟ್ಟಿದ್ದಾರೆ. ನಾವು ಕಾಂತಾರಾಗೆ ಬಂದರೆ ಕೆಲವು ಕಡೆ ಬ್ಲೂ, ಕೆಲವು ಕಡೆ ಆರೆಂಜ್ ಟೋನ್ನ ಇಟ್ಟಿದ್ದಾರೆ. ಸೊ ಏನಿದು ಟೋನ್ನ ಇಟ್ಟಿದ್ದಾರೆ ಯಾಕೆ ಅಂತಂದರೆ ಎಂಡ್ ಆಫ್ ದ ಡೇ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಬೇಕಾದ್ರೆ ಇಟ್ ಹ್ಯಾಸ್ ಟು ಟೇಕ್ ದ ಆಡಿಯನ್ಸ್ ಇನ್ಸೈಡ್ ದಟ್ ಯೂನಿವರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೂವಿ. ಆ ಮೂವಿನ ನೋಡೋ ಅಂಥ ಕಲರ್ ಕಾಂಟ್ರಾಸ್ಟ್ ಏನಿರಬೇಕು, ಆ ಹೈಲೈಟ್ಸ್ ಏನಿರಬೇಕು ಆ ಮೂವಿದು ಅಂತ ಅಲ್ಲೇ ಡಿಸೈಡ್ ಆಗೋದು. ಎಲ್ಲಿ ಕಲರ್ ಗ್ರೇಡಿಂಗ್ ಅಂತ ಹಂತದಲ್ಲಿ. ಕಲರ್ ಗ್ರೇಡಿಂಗಲ್ಲಿ ಇಷ್ಟೇನಾ ಇಷ್ಟು ಮಾತ್ರ ಮಾಡ್ತಾರಾ ಅಂದರೆ ಇಲ್ಲ. ದ್ಯಾಟ್ ಈಸ್ ದ ಪ್ಲೇಸ್ DI ಅದನ್ನ ನೆಕ್ಸ್ಟೇನೆ ಏನು ಅಂತಂದರೆ ಯುವರ್ ಆಲ್ ಔಟ್ಪುಟ್ಸ್ ವಿಲ್ ಬಿ ಗಿವನ್ ಫ್ರಮ್ DI ಸ್ಟುಡಿಯೋ. ಏನದು ಆಲ್ ಔಟ್ಪುಟ್ಸ್ ಅಂದರೆ ಫಸ್ಟ್ ಕಾಪಿ ಅಂತ ಏನು ಕರಿತೀರ ನೀವು ಅದನ್ನು ಕೊಡೋದೇ DI ಸ್ಟುಡಿಯೋಯಿಂದ ಆಚೆ. ಯಾಕೆಂದರೆ ಅನ್ನದಾತರು ಅಂದರೆ ನಮ್ಮ ಪ್ರೊಡ್ಯೂಸರ್ ಇದ್ದಾರಲ್ಲ ಅವರು ಒಂದು 4 TBದು ಒಂದೆರಡು ಹಾರ್ಡ್ ಡಿಸ್ಕ್ ತೊಗೊಂಡು ಅಲ್ಲಿ ಕೊಟ್ಟರೆ ಅವ್ರಿಗೆ DPX ಫಾರ್ಮ್ಯಾಟು, DCP ಫಾರ್ಮ್ಯಾಟು, MP4 ಫಾರ್ಮ್ಯಾಟು ಕ್ವಿಕ್ ಟೈಮಲ್ಲಿ ಇದನ್ನೆಲ್ಲ ರೀಲ್ ವೈಸ್ ಬೇಕಾ ರೀಲ್ ವೈಸು, ಫಸ್ಟ್ ಆಫ್ ಸೆಕೆಂಡ್ ಆಫ್ ಬೇಕಾ ಫಸ್ಟ್ ಆಫ್ ಸೆಕೆಂಡ್ ಆಫ್ ಲೆಕ್ಕದಲ್ಲಿ ಅದನ್ನೆಲ್ಲ ಅದರಲ್ಲಿ ಸ್ಟೋರ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ಇಟ್ ಟು ಆಲ್ ದ ಸ್ಯಾಟಲೈಟ್ಸ್ ವೇರ್ ಯು ಕ್ಯಾನ್ ಅಪ್ಲೋಡ್ ದ ಮೂವಿ ಆ್ಯಂಡ್ ಗೋ ಫಾರ್ ದ ರಿಲೀಸ್. ಸೊ DI ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಂದು ಕಲರ್ ಟೋನ್ನ ಮೇಂಟೈನ್ ಮಾಡಿ ಆಡಿಯನ್ಸ್ನ ಕ್ಲೀನಾಗಿ ಕಣ್ಣನ್ನು ಎಲ್ಲೂ ಅಲ್ಲಾಡದೆ ಪರ್ದೆ ಮೇಲೆ ಇರೋಕ್ಕೆ ಮಾಡುವಂಥ ಒಂದು ಕಲೆ. ಅದಕ್ಕೆ ಆ ಕ್ರಾಫ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಸಂಚಿಕೆಯಲ್ಲಿ ನಾನು DI ಅಥವಾ ಕಲರ್ ಗ್ರೇಡಿಂಗ್ ಬಗ್ಗೆ ಮಾತಾಡಿದ್ದೀನಿ. DI ಅಥವಾ ಕಲರ್ ಗ್ರೇಡಿಂಗ್ ಎಷ್ಟು ಇಂಪಾರ್ಟೆಂಟ್ ಒಂದು ಮೂವಿ ಮೇಕಿಂಗಲ್ಲಿ ಅಂತ ಮಾತಾಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಸೌಂಡ್ ಮಿಕ್ಸಿಂಗ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.